ಸರ್ ಅದೇ ದ್ರೌಪದಿ 25 ಅಡಿ ಮೂರ್ತಿನ ಉದ್ಘಾಟನೆ ಮಾಡಿದ್ರು, ಹೇಳಿ ಸರ್. ನಮ್ಮ ಕರ್ನಾಟಕದಲ್ಲಿ ಒಂದು ಇತಿಹಾಸ ಅಂತ ಹೇಳ್ತೇವೆ. ಯಾಕೆ ಅಂದರೆ ನಮ್ಮ ಒಂದು ದ್ರೌಪದಮ್ಮನ ಒಂದು ಕಾರ್ಯಕ್ರಮ ಅಂದರೆ ಎಲ್ಲ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾಯಿದೆ. ಸುಮಾರು ಕರ್ನಾಟಕದಲ್ಲೇ ಸುಮಾರು 150 ಜಾಗದಲ್ಲಿ ನಮ್ಮ ಅನ್ನಿಕುಲದವರು ಕರಗ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಯಾಕೆಂದರೆ ನಮ್ಮ ಜನಾಂಗದ ಎಲ್ಲೆಲ್ಲಿ ಸುಮಾರು 13 ಡಿಸ್ಟಿಕಲ್ಲಿ ನಮ್ಮ ಜನಾಂಗ ಅನ್ನಿಕುಲ ಶಕ್ತಿಯವರು ಹೆಚ್ಚಿಗೆ ಇದ್ದೀವಿ. ಇದರಲ್ಲಿ ಎಲ್ಲ ಕಡೆಯೂ ಈ ವರ್ಷಕ್ಕೊಂದ್ಸರಿ ನಾವು ಈ ಕಾರ್ಯಕ್ರಮ ಆದರೂ ನಾವು ಒಂದು ಯಾಕೆಂದರೆ ಕರಗ ಮಹೋತ್ಸವ ಮಾಡೋದು ಒಂದೇ ಅಲ್ಲ ಮುಖ್ಯ, ಒಂದು ಪ್ರತಿಮೆ ಒಂದು ಮಾಡಿ ಒಂದು ಜನಾಂಗಕ್ಕೆ ಗೊತ್ತಾಗಬೇಕು. ಎಲ್ಲ ಕಡೆಯೂ ಒಂದು ದೇವರ ಒಂದು ಅನುಗ್ರಹ ಇಲ್ಲಿ, ಆದಿಶಕ್ತಿ ಒಂದು ಅನುಗ್ರಹ ಇಲ್ಲಿ ಅಂತೇಳಿ ನಾವು ಈಗಾಗಲೇ ಒಂದು ಸಂಕಲ್ಪ ಮಾಡಿಕೊಂಡು ಈಗಾಗಲೇ ನಮ್ಮ ಮೊದಲನೇದಾಗಿ ಹೆಬ್ಬಗೋಡಿಯಲ್ಲಿ 18 ಅಡಿ ಪ್ರತಿಮೆಯನ್ನು ಮಾಡೋರೆ. ಇನ್ನು ಹಾಗಾಗಿ ಮೊನ್ನೆ ಬೊಮ್ಮನಹಳ್ಳಿಯಲ್ಲಿ ಮೊನ್ನೆ ಒಂದು ಬೆಲ್ಲಂದೂರಲ್ಲಿ ಮೊನ್ನೆ ಒಂದು 10 ಅಡಿ ಒಂದು ಸ್ಟ್ಯಾಚು ಮಾಡೋರೆ. ಈಗಾಗಲೇ ನಾವು ಇದನ್ನು ಸುಮಾರು 5 ತಿಂಗಳು ಮುಂಚೆನೇ ನಾವು ಉದ್ಘಾಟನೆ ಮಾಡಬೇಕಾಗಿತ್ತು. ಅದು ನಾವು ಒಂದು ಮಾಘ ಮಾಸದಲ್ಲಿ ಇದಾಗಲಿ ಅಂತ ಹೇಳಿದ್ರಿಂದ ನಾವು ಈ ದಿನ ಈ ಒಂದು ಸ್ಟ್ಯಾಚ್ಯೂನ 25 ಅಡಿ ಯಲಹಂಕ ಒಂದು ಇತಿಹಾಸ ಹಾಗೂ ನಮ್ಮ ರಾಜ್ಯದಲ್ಲೇ ಒಂದು ಇತಿಹಾಸ ಅಂತ ಹೇಳ್ಬೋದು. ಈ ಇದರಲ್ಲಿ ನಾವು ಒಂದು ದ್ರೌಪದಮ್ಮನ ಒಂದು ಕರಗ ಸ್ಟ್ಯಾಚ್ಯೂನ ಉದ್ಘಾಟನೆ ನಮ್ಮ ಶಾಸಕರು ಮತ್ತು ನಮ್ಮ ಜನಾಂಗದ ಸ್ವಾಮೀಜಿಗಳಾದಂಥ ಮಂಜುನಾಥ ಸ್ವಾಮೀಜಿಗಳು, ಪದ್ಮಾನಂದ ಸ್ವಾಮೀಜಿಗಳು, ನಮ್ಮ ಹಿರಿಯರಾದಂಥ ಸುಬ್ಬಣ್ಣವರು, ಜಯರಾಜ್ ಅವರು, ವಿಜಯ್ ಕುಮಾರ್, ಇತರೆ ಎಲ್ಲ ನಮ್ಮ ಹಿರಿಯ ನಾಯಕರೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿ ಕೊಟ್ಟವ್ರೆ. ಇದೇ ಥರ ನಾವು ರಾಜ್ಯದಲ್ಲಿ ಎಲ್ಲ ಕಡೆ ಈ ಒಂದು ಪ್ರತಿಮೆಯನ್ನು ಮಾಡಿಸ್ಬೇಕು. ಯಾಕಂದರೆ ಎಲ್ಲೆಲ್ಲಿ ಇವಾಗ ಹಾಕಿದೆ ಇತರೆ ಜನ ಎಲ್ಲರೂ ಆ ಜನಾಂಗದವರು ಒಂದೊಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಸರ್ಕಲಲ್ಲಿ ಮಾಡ್ತಾರೆ, ಎಲ್ಲೋ ಒಂದು ನಾವು ಆ ಥರ ಸರ್ಕಲಲ್ಲಿ ಇದು ಮಾಡೋಕ್ಕಿಂತ ಆ ದೇವಸ್ಥಾನಗಳ ಮುಂದೆ ಊರಲ್ಲಿ ಒಂದು ಪ್ರಮುಖ ಸ್ಥಾನದಲ್ಲಿ ನಮ್ಮ ಒಂದು ದ್ರೌಪದಿ ಅಮ್ಮನ ಒಂದು ಪ್ರತಿಮೆಯನ್ನು ಕರಗದ ಒಂದು ಪ್ರತಿಮೆಯನ್ನು ಮಾಡಿಸ್ಬೇಕಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿ ಎಲ್ಲರಿಗೂ ಒಂದು ಹೇಳಿದ್ದೀವಿ. ಇದರಿಂದ ಈ ದಿನ ನಮ್ಮ ಯಲಹಂಕದಲ್ಲಿ ನಮ್ಮ ಜನಾಂಗಕ್ಕೆಲ್ಲ ಒಂದು ಶುಭ ಸಂಭವ, ಹಬ್ಬದ ಸಂಭವ ಅಂತ ಹೇಳಿ ನಾವು ಆಚರಿಸ್ತಾ ಈ ಅಮ್ಮನ ಒಂದು ಆಶೀರ್ವಾದ ಎಲ್ಲರಿಗೂ ಇಲ್ಲಿ ಅಂತೇಳಿ ನಾವು ಈ ಸಮಯದಲ್ಲಿ ಹೇಳ್ತಾ ನಾವು 2 ಮಾತನ್ನು ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮಗಳಾದ ಬೆಳಗ್ಗೆಯಿಂದ ಈಗ ನಮ್ಮ ಯಲಹಂಕದಲ್ಲಿ ಈಗಿನ ಕಾರ್ಯಕ್ರಮ ಈಗಾಗಲೇ ಬೆಳಗ್ಗೆ ಸಂಕಲ್ಪ ಒಂದಾಯಿತು. ಸಂಕಲ್ಪ ಆದಮೇಲೆ ಒಂದು ಕಳಸದ ರಾಜಬೀದಿ, ಯಲಹಂಕದಲ್ಲಿ ಒಂದು ರಾಜಬೀದಿ ಅಂತ ಇರ್ತದೆ. ಆ ರಾಜಬೀದಿಯಲ್ಲಿ ಕಳಸ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರೊಸೆಷನ್ ಬಂದು ಆ ಕಳಸನ ಪ್ರತಿಷ್ಠಾಪನೆ ಮಾಡಿದ್ವಿ. ಅದಾದ ಕಳಸ ಪ್ರತಿಷ್ಠಾಪನೆ ಆದಮೇಲೆ ಕುಂಕುಮಾರ್ಚನೆ ಸುಮಾರು ನಮ್ಮ ಹೆಣ್ಮಕ್ಳು ನಮ್ಮ ಒಂದು ಜನಾಂಗದವರೆಲ್ಲ ಎಲ್ಲರೂ ಬರ್ಬೋದು ಅಂತೇಳಿ ಎಲ್ಲ ಜನಾಂಗದವರು ಸೇರಿ ಒಂದು ಸುಮಾರು ಒಂದು 400ರಿಂದ 500 ಜನ ಮಹಿಳೆಯರು ಒಂದು ಕುಂಕುಮಾರ್ಚನೆ ಅವರು ಒಂದು ಇದು ಮಾಡಿದ್ವಿ. ಅದೆಲ್ಲ ನಾವು ದೇವಸ್ಥಾನದಲ್ಲೇ ಒಂದು ಅನುಕೂಲ ಮಾಡಿಕೊಡ್ತಾ ಪೂಜೆ ಸಾಮಾನು ಏನೇ ಇದ್ರು ಎಲ್ಲ ದೇವಸ್ಥಾನದ ಮಾಡಿಕೊಡ್ತಾ ಇದ್ವಿ. ಈಗ ಮತ್ತೆ ಆ ಕಳಸನ ಎಲ್ಲ ಊರಲ್ಲಿ ಒಂದು ರಾಜಬೀದಿಯಲ್ಲಿ ಪ್ರೊಸೆಷನ್ ಬಂದು ಅವರು ಒಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರ ಮುಖಾಂತರ ಅಮ್ಮನಿಗೆ ಒಂದು ಇತಿಹಾಸ ಒಂದು ಇದಾಗಬೇಕು. ಯಾಕೆಂದರೆ ದೇವಸ್ಥಾನಗಳಲ್ಲಿ ಒಂದು ಬೇರೆ ಕಡೆಯಲ್ಲೇ ನಾವು ಪ್ರತಿಷ್ಠಾಪನೆ ಆದಮೇಲೆ ಅಭಿಷೇಕ ಮಾಡೋಕ್ಕೆ ಒಂದು ಭಾಗ್ಯ ಸಿಕ್ಕಲ್ಲ. ಅದಕ್ಕೆ ಈ ಭಾಗ್ಯ ನಮ್ಮ ಎಲ್ಲರಿಗೂ ಸಿಕ್ಕಲಿ ಅಂತೇಳಿ ಅವ್ರ ಮುಖಾಂತರನೇ ಈಗಾಗಲೇ ನೀವು ನೋಡಿದ್ದೀರ ಒಂದು ಆ ಪ್ರತಿಮೆಗೆ ಹೆಣ್ಮಕ್ಳೇ ಅವರೇ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಸೇರಿ ಒಂದು ಅಭಿಷೇಕ ಮಾಡಲಿ, ಆ ಪುಣ್ಯ ಎಲ್ಲರಿಗೂ ಸಿಕ್ಕಲಿ ಅಂತೇಳಿ ನಾವು ಈ ಕಾರ್ಯಕ್ರಮ ಇಟ್ಕೊಂಡು ಇವಾಗ ಮಹಾಮಂಗಳಾರತಿ ಆಯಿತು. ಈಗಾಗಲೇ 2,000 ಜನಕ್ಕೆ ಅನ್ನದಾನ ಒಂದು ಊಟ ಇಟ್ಕೊಂಡಿದ್ದೀವಿ. ಅದು ಇವಾಗ ಒಳ್ಳೆ ಊಟ ಇವಾಗ ನಡೀತದೆ. ಇದಾದಮೇಲೆ ಸಂಜೆ 5 ಗಂಟೆಗೆ ಒಂದು ರಸ ಮಂಜರಿ ಕಾರ್ಯಕ್ರಮ ಇರ್ತದೆ ನಾಟಕದ್ದು. ದ್ರೌಪದಮ್ಮ ಯಾವ ಥರ ಒಂದು ಕರಗ ಅನ್ನೋದು ಸೃಷ್ಟಿಯಾಯಿತು ಅನ್ನೋದು ಒಂದು ಸೀರಿಯಲ್ ಒಂದು ನಾಟಕ ಒಂದು 15 ನಿಮಿಷ, ಕಾಂತಾರ, ಆಮೇಲೆ ನವಶಕ್ತಿ ದೇವತೆಯ ಒಂದು ನಾಟ್ಯ, ಶಿವಕಾಳಿಯ ಒಂದು ನಾಟ್ಯ, ಈ ಥರ ಒಂದು 5 ಈ ಕಾರ್ಯಕ್ರಮ ನಡೆಸ್ಕೊಂಡ್ಬಂದಿದ್ವಿ. ಆಮೇಲೆ ನಮ್ಮ ರಾಜ್ಯದಿಂದ ನಾವು ಎಲ್ಲ ದೇವಸ್ಥಾನಗಳನ್ನ ಕರೆದಿದ್ವಿ. ಸುಮಾರು 150 ದೇವಸ್ಥಾನ ಇದರಿಂದ ಎಲ್ಲ ದೇವಸ್ಥಾನದವನ್ನು ಕರೆದು ಅವರಿಗೆ ಒಂದು ನಮ್ಮ ಯಲಹಂಕದಿಂದ ಅವ್ರಿಗೊಂದು ಗೌರವಿಸ್ತಾ ಇದ್ದೀವಿ. ಅವ್ರಿಗೆ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಮಾಡಿ ಆ ಒಂದು ಗೌರವಿಸೋಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅವ್ರಿಗೂ ಗೊತ್ತಾಗಲಿ. ಆಮೇಲೆ ಇಷ್ಟೊತ್ತ ಯಾಕೆಂದರೆ ಯಲಹಂಕ ಇತಿಹಾಸ ಆಮೇಲೆ ಕರ್ನಾಟಕ ಇತಿಹಾಸದಲ್ಲಿ ಕಲ್ಯಾಣಿ ಇದು ಸುಮಾರು 5ರಿಂದ 6 ಕೋಟಿ ರೂಪಾಯಿಗೆ ಹೆಚ್ಚಿಗೆ ಇದಾಗೈತೆ. ಈ ಒಂದು ನಮಗೆ ಈ ಜಾಗ ಒಂದು MLA ಅವರು ಜಾಗ ಕೊಡಿಸಿ ವಿಶ್ವನಾಥ್ ಅವರು ನಮಗೆ ಅದು ಅನುದಾನ ಕೊಡಿಸಿ ಈ ಒಂದು ಕಲ್ಯಾಣಿನ ಒಂದು ಅಭಿವೃದ್ಧಿ ಮಾಡಿಸ್ಕೊಟ್ಟವ್ರೆ ನಮ್ಗೆ ಹಸೆ ಕರಗ ಮಂಟಪ ಅಂತೇಳಿ. ಇದು ನಮಗೆ ಒಳ್ಳೆ ಅನುಕೂಲ ಆಗೈತೆ. ಇದರಿಂದ ನಮ್ಗೆ ವರ್ಷ ಒಳ್ಳೆ ಅಭಿವೃದ್ಧಿ ಆಗ್ತೈತೆ, ಶಕ್ತಿನೂ ಹೆಚ್ಚಿಗೆ ಇದಾಗುತ್ತೆ. ಸರಿ, ಇದಾದಮೇಲೆ ನಂತರ ಈ ಬೆಳಗ್ಗೆ ಮಾಡಿದಂಥ ಹೆಣ್ಮಕ್ಳಿಗೆ ಅರ್ಚನೆ ಮಾಡಿರ್ತಾರೆ, ಅವ್ರು ಕುಂಭಾಭಿಷೇಕ ಮಾಡಿರ್ತಾರೆ. ಅವ್ರಿಗೆಲ್ಲ ಸಾಯಂಕಾಲ ಅವರಿಗೆ ಒಂದು ನೆನಪಿನ ಕಾಣಿಕೆ ದೇವಸ್ಥಾನದ್ದು
ಕೊನೆ ಒಂದು ಕಾರ್ಯಕ್ರಮವನ್ನು ಇಷ್ಟು ಮಾಡಿಕೊಂಡು ನಂತರ ತೀರ್ಥ ಪ್ರಸಾದ ಇಷ್ಟು ಕಾರ್ಯಕ್ರಮ ನಾವು ಇವತ್ತೊಂದು ದಿನ ಕಾರ್ಯಕ್ರಮನ ನಾವು ಹಾಕೊಂಡು ಇದು ಮಾಡ್ಕೊಂಡ್ಬಂದ್ವಿ. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ನಾನು ರಾಜ್ಯ ಸಂಘದ ವನ್ಯಕುಲ ಕ್ಷತ್ರಿಯ ಸಂಘದ ಅಧ್ಯಕ್ಷರು ಹಾಗೂ ಇಲ್ಲಿ ನಮ್ಮ ಯಲಹಂಕದ ಬೈಸವಗುಡಿ ದೇವಸ್ಥಾನದ ಸಂಚಾಲಕರಾಗಿ ನಾನು ಇದು ಮಾಡ್ಕೊಂಡಿದ್ದೀನಿ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರು ಯಲಹಂಕ. ಧನ್ಯವಾದಗಳು ಸರ್. ಕ್ಷೇತ್ರೀಯ ಎಲ್ಲ ಏನಿದ್ದಾರೆ ಎಲ್ಲರ ಸಹಕಾರದೊಂದಿಗೆ ಮತ್ತು ನಮ್ಮ ಕೃಷ್ಣಮೂರ್ತಿ ಅವರು ಕುಟುಂಬದವರು ಅವ್ರ ಮುಂದೆ ನಿಂತು ಈ ಪ್ರತಿಮೆನ ಮಾಡಿಸಿದ್ದಾರೆ. ಸೊ ಈಗ ಉದ್ಘಾಟನೆಗೆ ಎಲ್ಲರೂ ಸೇರಿ ಎಲ್ಲರೂ ಕೈ ಜೋಡಿಸಿ ಈ ಉದ್ಘಾಟನೆ ಇವತ್ತು ಲೋಕಾರ್ಪಣೆ ಆಗ್ತಾಯಿದೆ. ಸೊ ಇದು ನಮ್ಮ ಯಲಹಂಕದವ್ರಿಗೆ ಎಲ್ಲರಿಗೂ ಒಂದು ಖುಷಿ ತರಂಥ ಸಂಗತಿ ಮತ್ತು ಇದೊಂದು ಇತಿಹಾಸನೇ. ಸೊ ನಾಗಾರ್ಜುನ ವನ್ಯಕುಲ ಕ್ಷೇತ್ರೀಯ ತಿಗಳ ಸಂಘ ರಾಜ್ಯ ಸಂಘದಲ್ಲಿ ನಿರ್ದೇಶಕರು. षोडशोर्धकर्णो हेरम्बस्कन्दपूर्वजः षोडशेतानि नामानि यत्पदे शृणुयादपि विद्यारम्भे विवाहे च प्रवेशे निर्गमे तथा सङ्ग्रामे सर्वकार्येषु विघ्नदस्येन रायते एवं सम्प्राप्त विघ्नेश कर्म संकल्पये गुरु महागणपतगे. ಒಂದು 3 ಉದ್ಧರಣನ ನೀರು ಬಿಡುವಂತದ್ದು, 3 ಉದ್ಧರಣ ನೀರನ್ನ ಸೈಡ್ಗೆ ಬಿಡುವಂತದ್ದು. ಉತ್ತರ ಭೂಷಣಂ ಸಮರ್ಪಯಾಮಿ, ಹಸ್ತಪ್ರಕ್ಷಾಲ್ಯಂ ಸಮರ್ಪಯಾಮಿ. ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾದೆ ಮಧುಜೋಸಾನೇದೆ ಏಕದಾ ಬ್ರಹ್ಮಣಮುಪಹರದೆ ಏಕದೇವ ಜಗಮಾನಃ ಯಶ್ಚೇದೋ ದದಾತಿ ನಿರಾಜನಂ ಸಂದರ್ಶಯಾಮಿ. ಅಲಗಾರ್ತಿನ ಪಕ್ಕಕ್ಕೆ ಇಟ್ಕೊಳ್ಳಿ, ಪಕ್ಕಕ್ಕೆ ಇಟ್ಟು ಒಂದು ಉದ್ಧರಣ ನೀರು ಬಿಡಿ. ತಟ್ಟೆಲ್ಲೇ ಒಂದು ಸೈಡಲ್ಲಿ ಇಟ್ಕೊಳ್ಳಿ, ತಟ್ಟೆಲ್ಲೇ ನಿಧಾನಕ್ಕೆ ಸೈಡ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳಿ. ಒಂದು ಉದ್ಧರಣ ನೀರು ಬಿಡಿ. ನಿಮ್ಮ ಕೈಯಲ್ಲಿರೋ ಇಟ್ಕೊಂಡಿರೋಂಥ ಹೂವನ್ನ ಕುಂಕುಮಾರ್ಚನೆ ಅಂತ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನೀವು ಮಕ್ಕಳು ಪಕ್ಕದಲ್ಲಿ ಕುಂಡಿಸ್ಕೊಂಡಿರೋಂಥವ್ರು ಮಕ್ಕಳು ಹುಷಾರು, ದೀಪ ಹುಷಾರು. कवितवेनावस्त्रवत्तमं ज्येष्ठराजं ब्रह्मणां ब्रह्मणस्पद आनशृण्वन्नादविस्तेजसा. ओम सर्वमंगलमांगल्ये सर्वार्थसाधके शरण्ये त्र्यंबके